ಸುಧಾಕರ್ ಆಫೀಸ್ ಕೆಲಸ ಮುಗಿಸಿ ಬರುವಾಗ ರಾತ್ರಿ 9 ಗಂಟೆ ಆಗಿತ್ತು. ಮನೆಯೆಲ್ಲ ಕತ್ತಲಾಗಿತ್ತು. ವೈದೇಹಿ, ಮನೆಯೆಲ್ಲ ಕತ್ತಲಾಗಿದೆ, ಲೈಟ್ ಯಾಕೆ ಹಾಕೊಂಡಿಲ್ಲ? ಸುಧಾಕರ್ ಲೈಟನ್ನು ಹಾಕಿದ. ಒಂದು ಕಡೆ ಸೋಫಾ ಮೇಲೆ ವೈದೇಹಿ ಚಿಂತೆಯಿಂದ ಕೂತಿದ್ಲು. ಅವಳನ್ನು ನೋಡಿ ಸುಧಾಕರ್ ಅವಳ ಬಳಿ ಹೋದ. ಏನಾಯ್ತು ವೈದೇಹಿ, ಹೀಗೆ ಕತ್ತಲಲ್ಲಿ ಯಾಕೆ ಕೂತಿದೀಯಾ? ಏನೂ ಇಲ್ಲರಿ, ಮನ್ಸಿಗೇನೋ ಬೇಜಾರಾಯ್ತು, ಅದಕ್ಕೆ ಯಾವ ಕೆಲ್ಸನೂ ಮಾಡಿಲ್ಲ, ಅಡಿಗೆ ಕೂಡ ಮಾಡಿಲ್ಲ. ಹೌದಾ, ಸರಿ ಪರವಾಗಿಲ್ಲ, ನಾನು ಆರ್ಡರ್ ಹಾಕ್ತೀನಿ, 10 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಸರಿ, ಇಷ್ಟಕ್ಕೂ ನಮ್ಮ ಮುದ್ದಿನ ಮಗಳು ಮೈಥಿಲಿ ಎಲ್ಲಿದ್ದಾಳೆ? ನನ್ನ ವಾಯ್ಸ್ ಕೇಳಿದ ತಕ್ಷಣ ಡ್ಯಾಡಿ ಅಂತ ಓಡಿ ಬರ್ತಾಳೆ. ಇವತ್ತೇನು ಇನ್ನೂ ಕಾಣ್ತಾ ಇಲ್ಲ. ಆಗ ವೈದೇಹಿ ಚಿಂತೆಯಿಂದ ಹೀಗೆ ಹೇಳಿದ್ಲು, ನಮ್ಮ ಬಂಗಾರಿ ಮಗಳಿಗೆ ನಮ್ ಜೊತೆ ಇರ್ಲಿಕ್ಕೆ ಇಷ್ಟ ಇಲ್ಲಂತೆ. ಅವಳು ಗ್ರಾಮದಲ್ಲೇ ಅವರ ಅಜ್ಜಿ ತಾತನ್ ಜೊತೆ ಓದ್ತೀನಿ ಅಂತ ಇವಾಗಷ್ಟೇ ನನ್ ಜೊತೆ ಹೇಳಿದ್ಲು. ಬೆಳಿಗ್ಗೆಯಿಂದ ಊಟನೇ ಮಾಡಿಲ್ಲಂತೆ. ಅವ್ರ ಜೊತೆ ಕರ್ಕೊಂಡೋಗಿ ಬಿಡ ತನಕ ಅಳ್ತಾನೇ ಇದ್ಲು. ಅದಕ್ಕೇನೆ ಕೋಪದಲ್ಲಿ ಅವಳಿಗೆ 2 ಡೇಟ್ ಹೊಡೆದೆ. ಮೈಥಿಲಿಗೆ ವಯಸ್ಸೆಷ್ಟು? 2ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಸಣ್ಣ ಮಗು ಕಣೆ, ಮಾತಲ್ಲಿ ಹೇಳ್ಬೇಕೇ ಹೊರ್ತು ಕೈಯಿಂದ ಹೊಡಿಬಾರ್ದು. ನಾನೇನ್ರಿ ಅವಳನ್ನ ಬೇಕು ಬೇಕು ಅಂತ ಹೊಡೆದ್ನ? ಅವಳ ಮಾತ್ ಕೇಳ್ತಾಳ? ಹಠ ಅಂದ್ರೆ ಆಟ. ಅಜ್ಜಿ ಮನೆಗೆ ಹೋಗ್ತೀನಿ, ಅಲ್ಲೇ ಓದ್ತೀನಿ ಅಂತ ದೊಡ್ಡ ಮನುಷ್ಯಾಗೆ ನನ್ ಜೊತೆ ಜಗಳಕ್ಕೇನೆ ಬರ್ತಾಳೆ. ನಂಗ್ ಕೋಪ ಬರಲ್ವಾ? ಸರಿ ವೈದೇಹಿ, ನೀನು ಫ್ರೆಶ್ ಅಪ್ ಆಗು, ನಾನು ಆರ್ಡರ್ ಹಾಕೊಂಡ್ ಬರ್ತೀನಿ. ಹಾಗೆಂತ ಹೇಳಿ ಸುಧಾಕರ್ ಬೆಡ್ರೂಮಿಗೆ ಬಂದ. ಸ್ವಲ್ಪ ಸಮಯದ ನಂತರ ವೈದೇಹಿ ಕೂಡ ಬೆಡ್ರೂಮಿಗೆ ಬಂದ್ಲು. ಸುಧಾಕರ್ ಲುಂಗಿ ಮತ್ತು ಪಂಚೆಯನ್ನು ಉಟ್ಕೊಂಡ. ಒಂದ್ಸಲ ಅತ್ತೆಯವರಿಗೆ ಕಾಲ್ ಮಾಡಿ ಮಗಳ ಜೊತೆ ಮಾತಾಡಿ, ನಾನು ಅದನ್ನೇ ಮಾಡ್ತೀನಿ, ನೀನು ಫ್ರೆಶ್ ಅಪ್ ಆಗು, ಇನ್ನು 2 ನಿಮಿಷದಲ್ಲಿ ಡಿನ್ನರ್ ಬರುತ್ತೆ. ಹೀಗೆ ವೈದೇಹಿ ಏನು ಮಾತನಾಡದೆ ಬಾತ್ರೂಮಿಗೆ ಹೋದ್ಲು. ಆನಂತರ ಸುಧಾಕರ್ ಊರಲ್ಲಿರುವ ರಾಮಚಂದ್ರ, ಅನ್ನಪೂರ್ಣಿ ತಂದೆ ತಾಯಿಗೆ ಕಾಲ್ ಮಾಡ್ದ. ಊರಲ್ಲಿ ತಾತಯ್ಯನಾದ ರಾಮಚಂದ್ರ, ಮಗಳಾದ ಮೈಥಿಲಿ ಒಂದು ಕಡೆ ಕೂತಿದ್ರೆ ಇನ್ನೊಂದು ಕಡೆ ಒಂದು ಮಂಚ ಖಾಲಿ ಇತ್ತು. ತಾತಯ್ಯ ಮೈಥಿಲಿಗೆ ಒಂದು ಒಳ್ಳೆಯ ನೀತಿ ಕಥೆಯನ್ನು ಹೇಳ್ತಿದ್ರು. ಆಗ ಅಜ್ಜಿಯಾದ ಅನ್ನಪೂರ್ಣಮ್ಮ ಕೈಯಲ್ಲಿ ಫೋನನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ರು. ಏನ್ರಿ, ಮಗ ಫೋನ್ ಮಾಡಿದಾನೆ, ಮಾತಾಡಿ. ರಾಮಚಂದ್ರ ಫೋನನ್ನು ತೆಗೆದುಕೊಂಡ್ರು. ಅಪ್ಪ ಸುಧಾಕರ, ಚೆನ್ನಾಗಿದ್ಯಪ್ಪ? ಊಟ ಮಾಡಿದಪ್ಪ? ಅಪ್ಪ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಊಟ ಮಾಡ್ದೆಪ್ಪ, ಊಟ ಮಾಡಿ ಹೊರಗಡೆ ಮಂಚದ ಮೇಲೆ ಕೂತಿದ್ದೀನಿ. ಮೈಥಿಲಿ ಏನಪ್ಪ ಮಾಡ್ತಿದ್ದಾಳೆ? ಮೈಥಿಲಿ ನಾನು ಹೇಳುವಂತಹ ನೀತಿ ಕಥೆನ ಕೂತ್ಕೊಂಡ್ ಕೇಳ್ತಿದ್ದಾಳೆ. ಓ ಹೌದಪ್ಪ, ಒಂದ್ಸಲ ಮೈಥಿಲಿ ಹತ್ರ ಫೋನ್ ಕೊಡಿ. ಮೈಥಿಲಿ, ನಿಮ್ ಪಪ್ಪ ನಿನ್ ಜೊತೆ ಮಾತಾಡ್ಬೇಕಂತೆ, ಮಾತಾಡಮ್ಮ. ಮೈಥಿಲಿ ಭಯದಿಂದ, ನಾನ್ ಮಾತಾಡೋದಿಲ್ಲ ತಾತ. ಅಯ್ಯೋ ತಪ್ಪಮ್ಮ, ಹಾಗೆಲ್ಲ ಮಾತಾಡ್ಬಾರ್ದು, ತಂದೆಗೆ ಬೇಜಾರಾಗುತ್ತೆ ಅಲ್ವಾ. ನನ್ ಬಂಗಾರಿ ಅಲ್ವಾ, ಮಾತಾಡಮ್ಮ. ಹಾಗೆ ಅಂತ ಫೋನನ್ನು ಕೊಟ್ರು. ಹಲೋ ಪಪ್ಪ. ಬಂಗಾರಿ, ಊಟ ಮಾಡ್ದಾ? ಹಾಗೆ ಅಂತ ಹೇಳಿದ ತಕ್ಷಣ ಮಗಳಿಗಿದ್ದ ಭಯ ಎಲ್ಲ ಹೊರಟೋಯ್ತು. ಡ್ಯಾಡಿ, ನಾನು ತಾತಯ್ಯ ಹೊರಗಡೆ ಮಂಚದ ಮೇಲೆ ಕೂತಿದೀವಿ. ತಾತಯ್ಯ ನನಗೆ ಮಾರಲ್ ಸ್ಟೋರಿ ಹೇಳ್ಕೊಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಕತೆ. ತಾತಯ್ಯನ ಜೊತೆ ಇಂತಹ ಕತೆ ತುಂಬಾ ಇದೆ ಮಗಳೇ. 2 ದಿನ ಎಲ್ಲ ಕತೆ ಕೇಳ್ಕೊ. 2 ದಿನ ಆದ್ಮೇಲೆ? 2 ದಿನ ಆದ್ಮೇಲೆ ನಾನು ಮಮ್ಮಿ ಅಲ್ಲಿಗೆ ಬರ್ತೀವಿ, ಬಂಗಾರಿನ ಕರ್ಕೊಂಬರ್ತೀವಿ. ಸ್ಕೂಲ್ ಓಪನ್ ಆಗ್ತಿದೆ ಮಗಳೇ, ನಿನಗ್ ಗೊತ್ತು ತಾನೆ? ಡ್ಯಾಡಿ, ನಾನು ಅಲ್ಲಿ ಸಿಟಿಯಲ್ಲಿ ಓದಲ್ಲ, ಇಲ್ಲೇ ಅಜ್ಜಿ ತಾತನ್ ಜೊತೆ ಹಳ್ಳಿಯಲ್ಲಿ ಓದ್ತೀನಿ, ನಿಮ್ ಜೊತೆ ಇರಲ್ಲ. ಸರಿ ಮಗಳೇ, ನಿನ್ನ ಇಷ್ಟನ ಬೇಡ ಅಂತ ಹೇಳಿದೀವಾ? ಆ ಮಾತನ್ನು ಕೇಳಿದ ತಕ್ಷಣ ಮೈಥಿಲಿಗೆ ತುಂಬಾ ಸಂತೋಷ ಆಯ್ತು. ಸರಿ ಡ್ಯಾಡಿ, ನೀವು ಸಂಡೇ ಬಂದು ಮಂಡೇ ನನ್ನ ಸ್ಕೂಲಲ್ಲಿ ಇಲ್ಲೇ ಜಾಯಿನ್ ಮಾಡಿಸಿ ಹೋಗಿ. ಸರಿ ಮಗಳೇ. ಹಾಗೆ ಅಂತ ಹೇಳಿ ಅವನು ಕಾಲನ್ನು ಕಟ್ ಮಾಡ್ದ. ಅಷ್ಟರಲ್ಲಿ ವೈದೇಹಿ ಬಂದಂತಹ ಫುಡ್ನ ತಗೊಂಡು, ರೀ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಫುಡ್ ಬಂತು, ತೆಗ್ದಿಡ್ತೀನಿ. ಹೊರಗಡೆ ಮಂಚದಲ್ಲಿ ರಾಮಚಂದ್ರ, ಅನ್ನಪೂರ್ಣಿ, ಮೈಥಿಲಿ ಮಲ್ಕೊಂಡ್ರು. ಈ ಕಡೆ ಡೈನಿಂಗ್ ಟೇಬಲ್ ಬಳಿ ಸುಧಾಕರ್, ವೈದೇಹಿ ಊಟ ಮಾಡ್ತಿದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ವೈದೇಹಿ ತರಕಾರಿಯನ್ನು ತೆಗೆದುಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಮೈಥಿಲಿ ಟೀಚರ್ ಅರುಣನ್ನ ನೋಡಿ ಅವರಿಬ್ಬರು ಮಾತಾಡ್ಕೊಂಡ್ರು. ವೈದೇಹಿಯವರೇ, ಮನೆಗೆ ಹೋಗ್ತಾ ಇದ್ದೀರಾ? ಹೌದು ಮೇಡಮ್. ಒಮ್ಮೆ ಸ್ಕೂಲಿಗೆ ಬನ್ನಿ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ ಮಗಳು ಲಾಸ್ಟ್ ಆಗಿ ಬರ್ದಿರುವ ಆನ್ಸರ್ನ ನೀವು ಖಂಡಿತವಾಗಿ ಓದ್ಬೇಕು. ನಿಮ್ ಮಗಳು ಹಾಗೆ ಬರ್ದಿದ್ದಾಳೆ, ಅಷ್ಟು ಚೆನ್ನಾಗಿ ಬರ್ದಿದ್ದಾಳೆ ಮೇಡಮ್. ಅದ್ನ ನೀವು ಒಮ್ಮೆ ಓದಿ ನೋಡಿ, ಮೈಥಿಲಿ ಹೇಗೆ ಬರ್ದಿದ್ದಾಳೆ ಅಂತ. ಹಾಗಾದ್ರೆ ಬನ್ನಿ ಮೇಡಮ್, ಇವಾಗ್ಲೇ ಹೋಗೋಣ. ಹಾಗೆ ಅಂತ ಹೇಳಿದ ತಕ್ಷಣ ಇಬ್ಬರು ಶಾಲೆಗೆ ಬಂದ್ರು. ಬಂದು ಪೇಪರ್ ಅನ್ನು ಕೊಟ್ರು ಟೀಚರ್. ಆ ಪೇಪರ್ ಅನ್ನು ವೈದೇಹಿ ತೆಗೆದುಕೊಂಡ್ಲು. ಆ ನಂತರ ಪೇಪರ್ ಅನ್ನು ಓದಲಾರಂಭಿಸಿದ್ಲು.
ಟೀಚರ್ ಸ್ಟೂಡೆಂಟ್ಸಿಗೆ ನೀವು ಏನಾಗ್ಬೇಕು ಅಂತ ಕ್ವಶನ್ ಅನ್ನು ಕೇಳಿದ್ರು. ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಇಲ್ಲ, ನಾನು ಸ್ಮಾರ್ಟ್ ಫೋನ್ ಆಗ್ಬೇಕು. ಯಾಕೆ ಅಂದ್ರೆ ನನ್ನ ತಂದೆ ತಾಯಿ ನನಗಿಂತ ಅಧಿಕವಾಗಿ ಸ್ಮಾರ್ಟ್ ಫೋನ್ ಅನ್ನೇ ಯೂಸ್ ಮಾಡ್ತಿರ್ತಾರೆ. ಆ ಫೋನ್ ಅನ್ನು ತುಂಬಾ ಇಷ್ಟಪಟ್ಟು ಕೇರ್ ತಗೊಂಡು ನೋಡ್ತಿರ್ತಾರೆ. ತಂದೆ ಆಫೀಸಿಂದ ಆಯಾಸವಾಗಿ ಬರುವಾಗ ಅವರಿಗೆ ಆ ಫೋನೇ ರಿಲ್ಯಾಕ್ಸ್ ಅನ್ನು ಕೊಡೋದು. ತಂದೆಗೆ ಫೋನ್ ರಿಲ್ಯಾಕ್ಸ್ ಕೊಡುವುದರಿಂದ ಅವರಿಗೆ ಫೋನಿಗೆ ಟೈಮ್ ಇದೆ, ಆದ್ರೆ ನನ್ ಜೊತೆ ಆಟ ಆಡಕ್ಕೆ ಇಲ್ಲ, ನನ್ ಜೊತೆ ಮಾತಾಡೋದೇ ಇಲ್ಲ, ಅವರಿಗೆ ನನ್ ಬಗ್ಗೆ ಆಲೋಚನೆನೇ ಇಲ್ಲ. ಹಾಗೆ ಅಂತ ಓದಿದಾಗ ಅವಳು ದುಃಖದಿಂದ ತಲೆಯನ್ನು ಎತ್ತಿದ್ಲು. ವೈದೇಹಿಯವರೇ ಇನ್ನು ಇದೆ ಓದಿ. ಅವಾಗ ಮತ್ತೆ ಓದಲಾರಂಭಿಸಿದ್ಲು. ನನ್ ಮಮ್ಮಿ ಡ್ಯಾಡಿ ಬ್ಯುಸಿಯಾಗಿ ವರ್ಕ್ ಮಾಡ್ತಾ ಇರುವಾಗ ಸ್ಮಾರ್ಟ್ ಫೋನ್ ರಿಂಗ್ ಆಗ್ತಾ ಇದ್ದಂಗೆ ಎಲ್ಲಾ ಕೆಲ್ಸ ಹಾಗೆ ಬಿಟ್ಬಿಟ್ಟು ಬೇಗ ಓಡಿ ಬಂದ್ ಫೋನ್ ತೆಗಿತಾರೆ. ಆದ್ರೆ ನಾನ್ ಕರೆದ್ರೆ ಅವ್ರ ಕಿವಿಗೆ ಕೇಳದೇ ಇಲ್ಲ. ಅದೇ ನಾನು ಅಳ್ತಾ ಇದ್ರೆ ಕೂಡ ನನ್ ಕಡೆ ಅವರಿಬ್ರು ಕೂಡ ಗಮನ ಹರಿಸೋದೇ ಇಲ್ಲ. ಅವರಿಗೆ ನನ್ಕಿಂತ ಸ್ಮಾರ್ಟ್ ಫೋನ್ ಅಲ್ಲಿ ಆಟ ಆಡೋದೇ ತುಂಬಾ ಇಷ್ಟ. ನಾನು ಎಷ್ಟೇ ಕರೆದ್ರು ಕೂಡ ಕಿವಿ ಕೇಳದ ಹಾಗೆ ಫೋನ್ ಅನ್ನೇ ಕೂತ್ಕೊಂಡು ನೋಡ್ತಿರ್ತಾರೆ. ಅದೇ ಅವರು ಅಪ್ಪಿತಪ್ಪಿ ನನ್ ಜೊತೆ ಮಾತಾಡ್ತಿರುವಾಗ ಎಲ್ಲಾದ್ರೂ ಫೋನ್ ಬಂದ್ರೆ ಬೇಗ ಹೋಗಿ ಫೋನಿಗೆ ಜವಾಬ್ ಕೊಡ್ತಾರೆ. ಮಮ್ಮಿ ಡ್ಯಾಡಿ ಸ್ಮಾರ್ಟ್ ಫೋನ್ ನ ತುಂಬಾ ಕೇರ್ ತಗೊಂಡ್ ನೋಡ್ಕೋತಾರೆ, ಯಾವಾಗ್ಲೂ ಅವ್ರ ಜೊತೆನೆ ಇಟ್ಕೋತಾರೆ. ಆ ಫೋನಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಆ ನಂತರ ಆ ಫೋನಲ್ಲೇ ರಿಲ್ಯಾಕ್ಸ್ ಆಗ್ತಾರೆ. ಅವರ ಫ್ರೀ ಟೈಮ್ ಅನ್ನು ಫೋನಿಗೋಸ್ಕರ ಕೊಡ್ತಾರೆ, ಆದ್ರೆ ಫೋನ್ ಅನ್ನು ಮಾತ್ರ ಯಾರಿಗೋಸ್ಕರನೂ ಕೊಡೋದಿಲ್ಲ. ಹೀಗೆ ವೈದೇಹಿ ಅದನ್ನು ಓದ್ತಾ ಇದ್ದಂಗೆ ಅವಳ ಕಣ್ಣಲ್ಲಿ ಕಣ್ಣೀರು ಬಂತು. ಅದನ್ನು ಅರುಣಾ ಟೀಚರ್ ನೋಡಿದ್ರು. ಮೈಥಿಲಿಯ ಕಷ್ಟ ನಿಮ್ಗೆ ಅರ್ಥ ಆಯ್ತಾ ವೈದೇಹಿ ಅವರೇ? ಇವಾಗ ಕಣ್ಣೀರಾಗ್ತಿದ್ದೀರಾ? ದುಃಖದಿಂದ ಕಣ್ಣೀರನ್ನು ಹಾಕಿಕೊಳ್ಳುತ್ತಾ ಅರುಣನನ್ನು ನೋಡಿದ್ಲು ವೈದೇಹಿ. ವೈದೇಹಿಯವರೇ ಇನ್ನು ಇದೆ, ಚೆನ್ನಾಗಿ ಓದಿ. ನಾನ್ ಅವ್ರ ಜೊತೆ ಮಾತಾಡದಿದ್ರು ಅವರಿಗೆ ಚಿಂತೆ ಆಗಲ್ಲ, ಆದ್ರೆ ಆ ಸ್ಮಾರ್ಟ್ ಫೋನ್ ಕೆಲಸ ಮಾಡದಿದ್ರೆ ಅವರು ಒಂದ್ ನಿಮಿಷ ಕೂಡ ಸುಮ್ನೆ ಇರಲ್ಲ. ಫೋನ್ ಎಲ್ಲಾದ್ರೂ ಕೆಲಸ ಮಾಡದಿದ್ರೆ ಅದಕ್ಕೋಸ್ಕರ ಎಷ್ಟೊಂದು ಒದ್ದಾಡ್ತಾರೆ. ರಾತ್ರಿ ನಿದ್ರೆ ಮಾಡುವಾಗ ಕೂಡ ಪಕ್ಕದಲ್ಲೇ ಇಟ್ಕೋತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊದ್ಲು ಅವರ ಸ್ಮಾರ್ಟ್ ಫೋನ್ ನ ತೆಗೆದು ಕೈಯಲ್ಲಿ ಇಟ್ಕೋತಾರೆ. ಅದಕ್ಕೇನೆ ನಾನು ಏನಾಗಲು ಬಯಸ್ತಿದ್ದೀನಿ ಅಂದ್ರೆ ನಮ್ ತಂದೆ ತಾಯಿಯ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ ಆಗ್ಬೇಕು ನಾನು. ವೈದೇಹಿಯ ಮನಸ್ಸು ದುಃಖ ತುಂಬಿತ್ತು. ಆ ದುಃಖದ ಜೊತೆಗೆ ಪುನಃ ಲೆಟರ್ ಅನ್ನು ಓದಲಾರಂಭಿಸಿದ್ಲು. ನನಗೆ ಯಾವಾಗ್ಲೂ ನನ್ ತಾತ ಅಜ್ಜಿ ಜೊತೆನೆ ಇರ್ಬೇಕು ಅನ್ಸುತ್ತೆ, ಅಲ್ಲೇ ಓದ್ಬೇಕು ಅನ್ಸುತ್ತೆ. ನಮ್ಮ ಅಜ್ಜಿ ತಾತ ನನ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಮ್ಮ ಅಜ್ಜಿ ನನಗೆ ಇಷ್ಟವಾದ ಎಲ್ಲ ಅಡಿಗೆನ ಮಾಡಿಕೊಡ್ತಾರೆ. ಅಜ್ಜಿ ತಾತ ನನಗೆ ತುಂಬಾ ಚೆನ್ನಾಗಿ ಚಂದಮಾಮನ ಕತೆ ಎಲ್ಲ ಹೇಳ್ತಾರೆ. ಪ್ಲೀಸ್ ಮೇಡಮ್, ನಾನು ಬರೆದ ಈ ಕಾಗದವನ್ನು ನೀವು ಓದಿ ಆ ನಂತರ ನನ್ನ ನಮ್ ಅಜ್ಜಿ ತಾತ ಇರುವ ಸ್ಥಳಕ್ಕೆ ಕಳಿಸ್ಬಿಡಿ ಪ್ಲೀಸ್. ಆ ಕಾಗದವನ್ನು ಓದಿದ ನಂತರ ವೈದೇಹಿಗೆ ಮೈಥಿಲಿ ಯಾಕೆ ಅಜ್ಜಿ ತಾತನ್ ಜೊತೆ ಇರ್ಬೇಕು ಅಂತ ಬಯಸ್ತಾ ಇದ್ದಾಳೆ ಅಂತ ಸಂಪೂರ್ಣವಾಗಿ ಅರ್ಥ ಆಯ್ತು. ಕಾಗದವನ್ನು ಒಂದು ಫೋಟೋ ತೆಗೆದು ವೈದೇಹಿ ಸುಧಾಕರ್ನಿಗೆ ಕೂಡ ಕಳಿಸಿದ್ಲು. ಸುಧಾಕರ್ ಕೂಡ ಅದನ್ನು ಓದಿ ದುಃಖಪಟ್ಟ. ಆ ಲೆಟರ್ ಅನ್ನು ಓದಿದ ತಕ್ಷಣ ಸುಧಾಕರ್ ವೈದೇಹಿಗೆ ಕಾಲ್ ಮಾಡಿ, ವೈದೇಹಿ ಈ ಲೆಟರ್ನ ಯಾರ್ ಬರ್ದಿದ್ದು? ನಮ್ ಮಗಳ್ರಿ, ನಾವು ವಸ್ತುಗಳನ್ನು ಉಪಯೋಗಪಡಿಸಬೇಕು, ಸಂಬಂಧಗಳನ್ನು ಪ್ರೀತಿಸ್ಬೇಕು. ಇದೇ ವಿಷಯವನ್ನು ನಮ್ ಮಗಳು ನಮಗೆ ಹೇಳ್ಕೊಟ್ಟಿದ್ದಾಳೆ ರೀ. ನಿಜವಾದ ಸಂಬಂಧ ಅಂದ್ರೆ ಏನು, ಹೇಗಿರ್ಬೇಕು ಅಂತ ನಮ್ ಮಗಳು ನಮಗೆ ತಿಳಿಸ್ಕೊಡ್ತಿದ್ದಾಳೆ. ವೈದೇಹಿ ನೀನು ಬೇಗ ರೆಡಿಯಾಗು, ನಾವಿಬ್ರು ಊರಿಗೋಗೋಣ. ನನಗೆ ಮೈಥಿಲಿನ ಇವಾಗ್ಲೇ ನೋಡ್ಬೇಕು ಅನ್ಸುತ್ತೆ. ಸರಿ ರೀ, ನಾನು ರೆಡಿಯಾಗಿರ್ತೀನಿ, ಬೇಗ ಬನ್ನಿ. ವೈದೇಹಿ ಅಲ್ಲಿಂದ ಹೊರಟ್ಲು. ಸುಧಾಕರ್ ವೈದೇಹಿ ಇಬ್ಬರು ಕಾರಲ್ಲಿ ಗ್ರಾಮಕ್ಕೆ ಹೋದ್ರು. ಮೈಥಿಲಿನ ಓದಂಗೆ ತಬ್ಬಿಕೊಂಡ್ರು. ಇಲ್ ನೋಡು ಮಗ್ಳೆ, ಇನ್ ಮುಂದೆ ನಾನು ತಂದೆ ಯಾವಾಗೆಲ್ಲ ನಮ್ಗೆ ಟೈಮ್ ಇರುತ್ತೋ ಆವಾಗ ನಿನ್ ಜೊತೆನೆ ಇದ್ಕೊಂಡು ನಿನ್ನನ್ನೇ ಮುದ್ ಮಾಡ್ಕೊಂಡಿರ್ತೀವಿ. ಹೌದು ಮಗಳೇ, ಬಾಮ್ಮ ಮನೆಗೋಗೋಣ. ಇನ್ ಮುಂದೆ ನಿನ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಿನ್ನ ಕಳೆದೆ ನಮಗೆ ಎಲ್ಲಾನು. ಹಾಗೆ ಅಂತ ಸುಧಾಕರ್ ಹೇಳಿದಾಗ ಮೈಥಿಲಿ ಇನ್ನಷ್ಟು ಸಂತೋಷಪಟ್ಲು. ಹೀಗೆ ಮೂವರು ಕಾರಿನಲ್ಲಿ ಊರಿಗೆ ಬಂದ್ರು. ಅಂದಿನಿಂದ ಮೈಥಿಲಿ, ಸುಧಾಕರ್, ವೈದೇಹಿ ಮಗಳಾದ ಮೈಥಿಲಿ ಜೊತೆ ಕಾಲವನ್ನು ಕಳೆಯುತ್ತಾ ಸ್ಮಾರ್ಟ್ ಫೋನ್ ಅನ್ನು ತುಂಬಾ ಅಂದ್ರೆ ತುಂಬಾನೇ ದೂರ ಇಟ್ರು. ಹೀಗೆ ಮಗಳ ಜೊತೆ ಸಂತೋಷದಿಂದ ಕಾಲ ಕಳೀತಿದ್ರು. ರಾಮಾಪುರ ಎನ್ನುವ ಗ್ರಾಮದಲ್ಲಿ ವರಲಕ್ಷ್ಮಿ, ಸುಧಾಕರ್ ಎನ್ನುವ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು. ಅವರಿಗೆ ವೈದೇಹಿ ಎನ್ನುವ ಮಗಳಿದ್ಲು. ಸುಧಾಕರ್ ಆರ್ಮಿಯಲ್ಲಿ ಕೆಲಸ ಮಾಡಿದವರು. ಅವರಿಗೆ ದೇಶದ ಬಗ್ಗೆ ಕೆಲಸ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ಅವರು ಪ್ರತಿದಿನ ಅವರ ಮಗಳಿಗೆ ದೇಶದ ಬಗ್ಗೆ, ದೇಶಭಕ್ತಿಯ ಬಗ್ಗೆ ಹೇಳಿಕೊಡ್ತಿದ್ರು. ವೈದೇಹಿ ಕೂಡ
ತಂದೆಯ ಮಾತನ್ನು ತುಂಬಾ ಆಸಕ್ತಿಯಿಂದ ಕೇಳ್ತಿದ್ಲು. ಹೀಗೆ ಮಗಳ ಜೊತೆ ಸಂತೋಷವಾಗಿ ಮಾತಾಡ್ತಿದ್ರು. ಒಂದು ದಿನ ಪೆಹಲ್ಗಾಡಲ್ಲಿ ನಡೆದ ಸಂಭವದ ಬಗ್ಗೆ ಟಿವಿಯಲ್ಲಿ ನ್ಯೂಸ್ ಅನ್ನು ನೋಡ್ತಾ ತುಂಬಾ ಗಾಬರಿ ಪಟ್ಕೊಂಡ್ರು. ಆವಾಗ ಮತ್ತೆ ತಾನು ಆರ್ಮಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ರೂಮಿಗೆ ಬಂದು ಬಟ್ಟೆಯನ್ನೆಲ್ಲ ತೆಗ್ದಿಟ್ರು. ವೈದೇಹಿ ಅಡುಗೆ ಮಾಡ್ತಾ ಇದ್ದ ವರಲಕ್ಷ್ಮಿ ಬಳಿ ಹೋಗಿ ವಿಷಯವನ್ನು ಹೇಳಿದ್ಲು. ಲಕ್ಷ್ಮಿ ಮಾಡುವಂತಹ ಕೆಲಸವನ್ನು ಬಿಟ್ಟು ತನ್ನ ಗಂಡನ ಬಳಿ ಕೇಳಲು ಬಂದ್ಲು. ಏನ್ರಿ ಬಟ್ಟೆ ಎಲ್ಲ ತೆಗ್ದಿಡ್ತಾ ಇದ್ದೀರಾ? ನಮ್ನ ಎಲ್ಲಿಗಾದ್ರೂ ಕರ್ಕೊಂಡೋಗ್ತೀರಾ ಹಾಗೆ ಅಂತ ಆಸಕ್ತಿಯಿಂದ ಕೇಳಿದ್ಲು ವರಲಕ್ಷ್ಮಿ. ನಿಮ್ನ ಈ ಸಮಯದಲ್ಲಿ ಎಲ್ಲಿಗೆ ಕರ್ಕೊಂಡೋಗ್ತೀನಿ ವರಲಕ್ಷ್ಮಿ? ಮತ್ತೆ ಬ್ಯಾಗ್ ಎಲ್ಲ ತೆಗ್ದಿಡ್ತಾ ಇದ್ದೀರಾ? ದಾಳಿ ನಡೀತಾ ಇದೆ ಅಲ್ಲ, ನಾನು ಹೋಗ್ಬೇಕು. ನೀವು ಆರ್ಮಿಗೆ ಹೋಗೋದು ನನಗೆ ಇಷ್ಟ ಇಲ್ಲ ರೀ. ಯಾವಾಗ ಏನಾಗುತ್ತೆ ಅಂತ ನಾನು ಭಯಪಡ್ಬೇಕಾಗುತ್ತೆ. ಅದೇನು ವರಲಕ್ಷ್ಮಿ ಹೊಸದಾಗಿ ಮಾತಾಡ್ತಾ ಇದ್ದೀಯಾ? ನಿನಗೆ ಗೊತ್ತಲ್ವಾ ನಾನು ಎಷ್ಟೋ ಕಷ್ಟಪಟ್ಟು ಈ ಕೆಲ್ಸನ ತಗೊಂಡೆ ಅಂತ. ಆರ್ಮಿ ಕೆಲ್ಸ ಅಂದ್ರೆ ನನಗೆ ತುಂಬಾ ಇಷ್ಟ. ಇಷ್ಟು ವರ್ಷ ಹಾಗೆ ತಾನೇ ಕೆಲಸ ಮಾಡಿದ್ದು. ಇಷ್ಟು ವರ್ಷ ನನ್ನ ದೇಶಕ್ಕೋಸ್ಕರನೇ ದುಡ್ದಿದ್ದು. ನಿನಗೆ ಮದುವೆಗೆ ಮುಂಚೆನೆ ಹೇಳ್ದೆ ಅಲ್ವಾ ನಾನು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ವಿಷಯ ಗೊತ್ತಾಗಿತ್ತಾನೆ ನೀನ್ ನನ್ನ ಮದುವೆ ಆದೆ. ಹಬ್ಬಾ ಸಾಕು ನಿಲ್ಸ್ರಿ. ಸ್ವಲ್ಪ ದಿನ ನೀವು ಇಲ್ಲೇ ಇರ್ತೀರಾ ಅಂತಾನೆ ನಾನು ಸುಮ್ನೆ ಹೇಳ್ದೆ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಮಗಳಾದ ವೈದೇಹಿ ಎಲ್ಲವನ್ನೂ ಕೇಳಿಕೊಂಡ್ಲು. ಅಪ್ಪ ನೀವು ಹೊರಡ್ತೀರಾ? ಯಾವಾಗ ಬರ್ತೀರಾ? ಹೊರಡ್ತೀನಮ್ಮ, ಇದರಲ್ಲಿ ನನ್ನ ಅವಶ್ಯಕತೆ ಇದೆ. ಮತ್ತೆ ರಜೆಗೆ ಬರ್ತೀನಮ್ಮ. ವೈದೇಹಿ ದುಃಖದಿಂದ, ಅಪ್ಪ ಕಾಶ್ಮೀರಕ್ಕೆ ನಿಮ್ ಜೊತೆ ನಾನು ಬರ್ತೀನಿ. ದೇಶಕ್ಕೋಸ್ಕರ ನಾನು ದುಡಿತೀನಪ್ಪ. ಇವಾಗ ಬೇಡಮ್ಮ, ನೀನು ಬೆಳೆದು ದೊಡ್ಡವಳಾದ ಮೇಲೆ ಆರ್ಮಿಯಲ್ಲಿ ಜಾಯಿನ್ ಆಗ್ಬೇಕು. ಅದೇ ನನ್ನ ಆಸೆ. ನೀನು ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡ್ಬೋದು. ಸರಿ ಅಪ್ಪ. ಹೀಗೆ ಸುಧಾಕರ್ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಹೊರಗೆ ಬಂದ್ರು. ಅಷ್ಟರಲ್ಲಿ ಗಾಡಿ ಬಂತು. ವರಲಕ್ಷ್ಮಿ ವೈದೇಹಿ ಅಳ್ತಾ ಇದ್ರು. ಆಗ ಅವಳನ್ನು ಕರೆದು, ಇಲ್ಲಿ ಬಾ ಅಮ್ಮ. ನಾನು ತಿರುಗಿ ಬರ್ತೀನ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀನು ಚೆನ್ನಾಗಿ ಓದಿ ಆರ್ಮಿಯಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು. ನೀನು ದೇಶಕ್ಕೋಸ್ಕರ ಸೇವೆ ಮಾಡಬೇಕು. ನೀನು ಖಂಡಿತವಾಗಿ ತಂದೆ ಆಸೆಯನ್ನು ನೆರವೇರಿಸಬೇಕು. ಖಂಡಿತ ಅಪ್ಪ, ನಾನು ಚೆನ್ನಾಗಿ ಓದಿ ಆರ್ಮಿ ಆಫೀಸರ್ ಆಗಿ ಈ ದೇಶಕ್ಕೋಸ್ಕರ ಹೋರಾಡ್ತೀನಪ್ಪ ಹಾಗೆ ಅಂತ ಹೇಳಿದ್ಲು. ಹೀಗೆ ವೈದೇಹಿ ಧೈರ್ಯವಾಗಿ ಹೇಳಿದ್ಲು. ಸುಧಾಕರ ಮಾತು ಕೇಳಿ ಸಂತೋಷಪಟ್ಟ. ವರಲಕ್ಷ್ಮಿ ವೀರ ತಿಲಕವನ್ನು ಇಟ್ಲು. ವರಲಕ್ಷ್ಮಿ ಮಗಳು ಹುಷಾರು. ಸರಿ ರೀ, ನೀವು ಕೂಡ ಅಲ್ಲಿ ಹುಷಾರಾಗಿರಿ. ಸಮಯ ಸಿಕ್ಕಿದಾಗೆಲ್ಲ ಫೋನ್ ಮಾಡಿ. ಖಂಡಿತ ಮಾಡ್ತೀನಿ ವರಲಕ್ಷ್ಮಿ. ಹೀಗೆ ಗಾಡಿ ಹತ್ತಿ ಹೋದ್ರು ಸುಧಾಕರ್. ಹೀಗೆ ದಿನಗಳು ಕಳೀತಾ ಇತ್ತು. ಗಂಡನ ಮಾತಿನಂತೆ ಚೆನ್ನಾಗಿ ಮಗಳನ್ನು ಓದಿಸಿ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಸ್ವಲ್ಪ ದಿನಗಳಲ್ಲಿ ವರಲಕ್ಷ್ಮಿಗೆ ತಂದೆಯ ನೆನಪು ಆಗ್ತಾನೆ ಇತ್ತು. ಕಣ್ಣೀರು ಹಾಕೊಂಡು ತಂದೆಯ ಫೋಟೋವನ್ನು ನೋಡ್ತಾ ಇರುವಾಗ ಅಲ್ಲಿಗೆ ತಾಯಿ ಬಂದ್ಲು. ಮಮ್ಮಿ, ತಂದೆ ಯಾವಾಗ ಬರ್ತಾರೆ? ಬೇಗ ಬರ್ತಾರಮ್ಮ. ಅಪ್ಪನಿಗೆ ರಜೆ ಸಿಗುತ್ತೆ ಅಲ್ಲ, ಅವಾಗ ಖಂಡಿತ ಬರ್ತಾರೆ. ನೀನೀಗೆ ಅಳ್ತಾನೆ ಇದ್ರೆ ಹೇಗಮ್ಮ? ನಾನು ಕೂಡ ನಿನ್ ಜೊತೆ ಅಳ್ಬೇಕಾಗುತ್ತೆ. ನಿಮ್ ತಂದೆ ಖಂಡಿತವಾಗಿ ಬರ್ತಾರೆ ಹಾಗೆ ಅಂತ ತನ್ನ ಮಗಳಿಗೆ ಬುದ್ಧಿ ಹೇಳಿದ್ರು. ನಿಜನಾ ಅಮ್ಮ? ಅಪ್ಪ ಬೇಗ ಬರ್ತಾರಾ? ಖಂಡಿತ ಬರ್ತಾರಮ್ಮ. ನೀನೋಗಿ ಆಟ ಆಡು. ಸರಿ ಮಮ್ಮಿ. ಹೀಗೆ ವೈದೇಹಿ ಆಟಾಡಕ್ಕೆ ಹೋದ್ಲು. ವರಲಕ್ಷ್ಮಿ ಮಾತ್ರ 2 ದಿನದಿಂದ ಗಂಡ ಫೋನ್ ಮಾಡಿಲ್ಲ. ಬಾರ್ಡರ್ ಅಲ್ಲಿ ಏನಾಯ್ತು ಅಂತ ತುಂಬಾನೇ ಚಿಂತೆ ಮಾಡ್ಕೊಂಡಿದ್ಲು. ಗಂಡನಿಗೆ ಏನೂ ಆಗ್ಬಾರ್ದು ಅಂತ ಅವಳಿಗೆ ಇಷ್ಟವಾದ ದೈವಕ್ಕೆ ಪೂಜೆ ಮಾಡಿದ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ವರಲಕ್ಷ್ಮಿ ತನ್ನ ಮಗಳಿಗೆ ಊಟವನ್ನು ತಿನ್ನಿಸ್ತಾ ಇರುವಾಗ ಅವಳಿಗೆ ಒಂದು ಕಾಲ್ ಬಂತು. ಫೋನ್ ರಿಂಗ್ ಕೇಳಿದ ತಕ್ಷಣ ವೈದೇಹಿ ತನ್ನ ತಂದೆನೇ ಖಂಡಿತವಾಗಿ ಕಾಲ್ ಮಾಡಿರೋದು ಅಂತ ಬೇಗ ಓಡಿ ಬಂದು ಫೋನ್ ರಿಸೀವ್ ಮಾಡಿದ್ಲು. ವರಲಕ್ಷ್ಮಿ ಮಾತಾಡ್ತಾ ಇರುವ ಮಗಳ ಬಳಿ ಬಂದ್ಲು. ವೈದೇಹಿ ಅಳುತ್ತಾ ರಿಸೀವರ್ ಅನ್ನು ಕೆಳಗೆ ಹಾಕಿದ್ಲು. ವರಲಕ್ಷ್ಮಿಗೆ ಏನೂ ಅರ್ಥ ಆಗ್ಲಿಲ್ಲ. ಗೊಂದಲದಿಂದ ಫೋನ್ ಅನ್ನು ರಿಸೀವ್ ಮಾಡಿದ್ಲು. ಹಾ, ಯಾರು ಹೇಳಿ? ಬಾರ್ಡರ್ ಇಂದ ಆಫೀಸರ್ ಕಾಲ್ ಮಾಡಿದ್ರು. ನಡೀತಾ ಇರುವ ಯುದ್ಧದಲ್ಲಿ ಸುಧಾಕರ್ ವೀರ ಮರಣವನ್ನು ಹೊಂದಿದ ಅಂತ ಹೇಳಿದ್ರು. ಆ ಮಾತು ಕೇಳಿದ ತಕ್ಷಣ ವರಲಕ್ಷ್ಮಿ ಪ್ರಜ್ಞೆ ತಪ್ಪಿ ಬಿದ್ರು. ಅಯ್ಯನ್ನು ನೋಡಿ ವರಲಕ್ಷ್ಮಿ ಕೂಡ ದುಃಖಪಟ್ಲು. ಅಮ್ಮ, ನನ್ ಜೊತೆ ಮಾತಾಡಮ್ಮ. ನಿಮ್ಗೆ ಏನಾಯ್ತಮ್ಮ? ಯಾರಾದ್ರೂ ಹೊರಗಡೆ ಇದ್ದೀರಾ? ನಮ್ ತಾಯಿ ಕೆಳಗೆ ಬಿದ್ಬಿಟ್ರು. ಪ್ಲೀಸ್ ಯಾರಾದ್ರೂ ಬಂದು ಹೆಲ್ಪ್ ಮಾಡಿ. ವರಲಕ್ಷ್ಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಟ್ರೀಟ್ಮೆಂಟ್ ನಡೀತಾ ಇತ್ತು. ವೈದೇಹಿ ದುಃಖದಿಂದ, ಮಮ್ಮಿ ಎದ್ದು ನನ್ನ ನೋಡಿ ಮಮ್ಮಿ. ಬಾರ್ಡರಲ್ಲಿ ಅಪ್ಪ ತೀರ್ಕೊಂಡ್ಬಿಟ್ರು ಅಂತ ಬಂದ ಸುದ್ದಿ ಸುಳ್ಳು ಅಂತ ನನ್ ಜೊತೆ ಹೇಳಿ ಮಮ್ಮಿ, ಎದ್ದೇಳಿ. ಹೀಗೆ ಮಗಳು ಅಳ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ವರಲಕ್ಷ್ಮಿ ಕಣ್ತೆರೆದ್ಲು. ಅಳ್ತಾ ಇರುವ ಮಗಳನ್ನು ನೋಡಿದ್ಲು. ಹೇಗೆ ಮಗಳನ್ನು ಸಮಾಧಾನ ಪಡಿಸಬೇಕು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ತಂದೆ ಮತ್ತೆ ಬರಲ್ಲ ಅಂತ ಹೇಳ್ಬೇಕು ಅಂತ ಇದ್ಲು. ವೈದೇಹಿ,
ವೈದೇಹಿ ತಾಯಿಯ ಬಳಿ ನೋಡಿದ್ಲು. ಇಲ್ ನೋಡಮ್ಮ, ಬಾರ್ಡರಲ್ಲಿ ನಡೀತಾ ಇರುವ ಯುದ್ಧದಲ್ಲಿ ನಿಮ್ ತಂದೆ ವೀರಮರಣ ಹೊಂದಿದ್ದಾರೆ. ಇನ್ನು ಅವ್ರನ್ನ ನಮ್ಮಿಂದ ನೋಡಕ್ಕಾಗಲ್ಲ. ನೀನು ಚೆನ್ನಾಗಿ ಓದಿ ನಿಮ್ ತಂದೆಯ ಕನ್ಸನ್ನು ನೆರವೇರಿಸ್ಬೇಕು. ನಿನ್ ತಂದೆ ನಿನ್ ಜೊತೆನೆ ಇರ್ತಾರಮ್ಮ. ಸರಿ ಮಮ್ಮಿ, ಡ್ಯಾಡಿಗೋಸ್ಕರ ನಾನು ಖಂಡಿತವಾಗಿ ಆರ್ಮಿ ಆಫೀಸರ್ ಆಗ್ತೀನಿ ಮಮ್ಮಿ. ತಂದೆಯ ಕನ್ಸನ್ನು ನೆರವೇರಿಸ್ತೀನಿ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಡಾಕ್ಟರ್ ಬಂದು ಚೆಕ್ ಮಾಡಿ ಮನೆ ಕಳ್ಸಿದ್ರು. ಆ ದಿನ ರಾತ್ರಿಯೇ ವೈದೇಹಿ ದೊಡ್ಡ ತೀರ್ಮಾನವನ್ನು ಮಾಡಿದ್ಲು. ವೈದೇಹಿ ಅವಳು ತಂದೆ ಹೇಳಿದ ಮಾತನ್ನು ಮನಸ್ಸಲ್ಲಿಟ್ಕೊಂಡು, ಅಪ್ಪ, ನೀವು ಯಾವಾಗ್ಲೂ ಆರ್ಮಿಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ನನಗೆ ಹೇಳ್ತಾನೆ ಇರ್ತೀರಾ. ನಾನು ಇನ್ನು ಮುಂದೆ ಅಳದೆ ನೀವು ಹೇಳಿದ ಹಾಗೆ ಆರ್ಮಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ಳಕ್ಕೆ ಹೆಜ್ಜೆ ಹಾಕೋತೀನಿ. ಒಂದೇ ರಾತ್ರಿಯಲ್ಲಿ ವೈದೇಹಿಯ ಮನಸ್ಸು ಬದಲಾಯಿತು. ತನ್ನ ತಾಯಿಯ ಬಳಿ ಬಂದ್ಲು. ಅಮ್ಮ, ನನಗೆ ತಂದೆಯ ಹಾಗೆ ಆರ್ಮಿಗೆ ಸೇರ್ಕೊಂಡು ಈ ದೇಶಕ್ಕೋಸ್ಕರ ದೇಶ ಸೇವೆ ಮಾಡಬೇಕು. ಅದಕ್ಕೋಸ್ಕರ ನಾನು ಆರ್ಮಿಗೆ ಸೇರ್ಬೇಕು. ಮಗಳ ಮಾತು ಕೇಳಿ ವರಲಕ್ಷ್ಮಿಗೆ ಕಣ್ಣೀರು ಬಂತು. ವೈದೇಹಿಯ ಮಾತು ಅವಳ ತಾಯಿಗೆ ಉತ್ಸಾಹವನ್ನು ತಂದಿತು. ವೈದೇಹಿ, ನೀನು ಚೆನ್ನಾಗಿ ಓದಿ ಚೆನ್ನಾಗಿ ಫಿಟ್ನೆಸ್ ಆಗಿರ್ಬೇಕು. ಅದಕ್ಕೆ ನಿನಗೆ ಶಕ್ತಿ, ವಿದ್ಯೆ ಎರಡೂ ಕೂಡ ಅವಶ್ಯಕತೆ ಇದೆ. ಹೀಗೆ ಆರ್ಮಿಗೆ ಸಂಬಂಧಿಸಿದ ಎಲ್ಲ ಕೆಲಸವನ್ನು ಹೇಳ್ತಾ ಇದ್ಲು ವೈದೇಹಿಗೆ. ಕೆಲವು ದಿನಗಳ ನಂತರ ಊರಲ್ಲಿರುವ ಎಲ್ಲ ಜನರು ಕೂಡ ಸುಧಾಕರನ ಸಂಸ್ಕರಣೆಯೆಲ್ಲ ಮಾಡಿ ಅವನ ಮಾತನ್ನೇ ಮಾತಾಡ್ತಾ ಇದ್ರು. ಸುಧಾಕರ್ ಅವರು ನಮ್ಮ ಗ್ರಾಮಕ್ಕೆ ಹೆಸರನ್ನು ತಂದುಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೋಸ್ಕರ ದುಡಿದು ಜೀವ ಬಿಟ್ಟವರು. ನಾವು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು. ಪ್ರತಿ ಕ್ಷಣ ಕೂಡ ಒಬ್ಬ ಸೈನಿಕ ಅವನ ಪ್ರಾಣವನ್ನು ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಾನೆ. ಅವರಿಗೆ ರಜೆ ಇರ್ಬೋದು, ಆದರೆ ಜೈ ಹಿಂದ್ ಎನ್ನುವ ಮಾತಿಗೆ ಮಾತ್ರ ಒಂದು ಕ್ಷಣ ಕೂಡ ರಜೆ ಎನ್ನುವುದೇ ಇಲ್ಲ. ಊರಿನವರು ಕ್ಲಾಪ್ ಮಾಡಿದ್ರು. ನಾವೆಲ್ಲರೂ ಒಂದು ದಿನ ಅವರನ್ನು ಗುರುತಿಸ್ತೀವಿ, ಆದರೆ ಅವರು ನಮಗೋಸ್ಕರ ಅವರ ಜೀವವನ್ನು ಈ ದೇಶಕ್ಕೋಸ್ಕರ ಮುಡಿಪಾಗಿ ಇಟ್ಟು ನಮ್ಮನ್ನು ಕಾಪಾಡ್ತಾರೆ. ನಾವೆಲ್ಲರೂ ಸೇರಿ ಸುಧಾಕರ್ ಅವರ ಕುಟುಂಬಕ್ಕೆ ಏನಾದರೂ ಒಂದು ಮಾಡಲೇಬೇಕು. ಒಬ್ಬ ಸೈನಿಕ ದೇಶಕ್ಕೋಸ್ಕರ ಮಾಡಿರುವ ಜೀವ ವ್ಯರ್ಥವಲ್ಲ. ಆ ತ್ಯಾಗದಿಂದಾನೇ ದೇಶಕ್ಕೋಸ್ಕರ ಮತ್ತೊಂದು ಧ್ವನಿ ಮೇಲೆ ಏಳುತ್ತೆ. ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳಿಗೆ ದೇಶದ ಬಗ್ಗೆ ಹೇಳಿಕೊಡ್ಬೇಕು. ಯಾಕೆ ಅಂದ್ರೆ ದೇಶವನ್ನು ಕಾಪಾಡಬೇಕಾಗಿದ್ದು ನಾವೇ. ಹೀಗೆ ಗ್ರಾಮದ ಮುಖ್ಯಸ್ಥ ಅವರ ತಂದೆಯ ಬಗ್ಗೆ ಹೊಗಳ್ತಾ ಇರುವಾಗ ವೈದೇಹಿ ಅವಳ ತಂದೆಯ ಫೋಟೋವನ್ನು ನೋಡಿ ಹೆಮ್ಮೆ ಪಡ್ತಿದ್ಲು. ಅಮ್ಮ, ತಂದೆ ಹೇಳುವ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಬೀಳ್ತಾ ಇರುವ ಹಾಗಿದೆ. ತಂದೆ ಹೇಳಿದ ಹಾಗೆ ನಾನು ಚೆನ್ನಾಗಿ ಓದಿ ಈ ರಾಷ್ಟ್ರವನ್ನು ಕಾಪಾಡ್ತೀನಿ. ಹೀಗೆ ವೈದೇಹಿ ರಾಮಾಪುರ ಸ್ಕೂಲಲ್ಲಿ ಟಾಪ್ ಸ್ಟೂಡೆಂಟ್ ಆಗಿ ಬೆಳೆದ್ಲು. ತಂದೆಯ ಮಾತು, ತಾಯಿಯ ಪ್ರೋತ್ಸಾಹ, ಊರಿನ ಜನರ ಸಹಾಯ ಇದೆಲ್ಲವೂ ಅವಳು ಮುನ್ನಡೆಯಲು ಸಹಾಯ ಮಾಡಿತು. ಹೀಗೆ ಕೆಲವು ವರ್ಷಗಳು ಕಳೆಯಿತು. ವೈದೇಹಿ 20 ವರ್ಷದ ಯುವತಿಯಾದ್ಲು. ನ್ಯಾಷನಲ್ ಡಿಫೆನ್ಸಿಯಲ್ಲಿ ಸೇರ್ಲಿಕ್ಕೆ ಅರ್ಹತೆಯನ್ನು ಹೊಂದಿದ್ಲು. ಆ ದಿನ ಅವಳು ಇಂಟರ್ವ್ಯೂಗೆ ಹೋಗುವಾಗ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ಲು. ಅಮ್ಮ, ತಂದೆ ನಾನು ಬೆಳೆಯುವುದನ್ನು ನೋಡದೆ ಹೋಗ್ಬಿಟ್ರು. ಆದ್ರೆ ನಾನು ತಂದೆ ಆಸೆಯನ್ನು ಈಡೇರಿಸ್ತೀನಿ. ನೀವು ನನ್ನನ್ನು ಆಶೀರ್ವಾದ ಮಾಡಿ. ವೈದೇಹಿ ಅವಳ ತಾಯಿ ಜೊತೆ ಆಶೀರ್ವಾದವನ್ನು ತೆಗೆದುಕೊಂಡು ಇಂಟರ್ವ್ಯೂಗೆ ಓದಲಾರಂಭಿಸಿದ್ಲು. 5 ವರ್ಷಗಳ ನಂತರ ಒಂದು ದಿನ ರಾಮಾಪುರ ಗ್ರಾಮಕ್ಕೆ ಊರೆಲ್ಲ ಹೂವು ನೀರಿನಿಂದ ತುಂಬಿತ್ತು. ಆವಾಗ ಒಂದು ಜೀಪ್ ಬಂತು. ಆ ಜೀಪಿನಿಂದ ಒಬ್ಬ ಜವಾನ ಬಂದು ನಿಂತ. ಅದು ಯಾರು ಅಂದ್ರೆ ನಮ್ಮ ವೈದೇಹಿ. ತಾಯಿ ಅವಳನ್ನು ನೋಡಿ ಕಣ್ಣೀರಾಕದ್ಲು. ನಿಮ್ ತಂದೆ ಇದ್ದಿದ್ರೆ ನಿನ್ನ ನೋಡಿ ಗರ್ವ ಪಡ್ತಿದ್ರಮ್ಮ. ನಿನ್ ತಂದೆ ಮೇಲೆಯಿಂದ ನಿನ್ನ ನೋಡ್ತಿರ್ತಾರೆ. ನಿಮ್ ತಂದೆ ಆಶೀರ್ವಾದ ಯಾವಾಗ್ಲೂ ನಿನಗಿರುತ್ತೆ ಅಮ್ಮ. ಆವಾಗ ಊರಿನ ಜನರು ವೈದೇಹಿಗೆ ಜೈ ಹಿಂದ್ ಅಂತ ಘೋಷವನ್ನು ಹಾಕಿದ್ರು. ಹೀಗೆ ಸ್ವಲ್ಪ ದಿನದಲ್ಲಿ ಕಾಶ್ಮೀರದಿಂದ ಅವಳಿಗೆ ಕೆಲಸ ಬಂತು. ತಂದೆ ಮರಣ ಹೊಂದಿದ ಅದೇ ಪ್ರಾಂತ್ಯದಲ್ಲಿ ಕೆಲಸ ಸಿಕ್ತು. ವೈದೇಹಿ ಬಾರ್ಡರಲ್ಲಿ ಅವಳ ತಂದೆ ಫೋಟೋ ಮುಂದೆ ನಿಂತ್ಕೊಂಡು, ಅಪ್ಪ, ನಾನು ಕೂಡ ನಿಮ್ಮ ಹಾದಿಯಲ್ಲೇ ನಡೀತಾ ಇದ್ದೀನಿ. ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ. ಮೇಲೆಯಿಂದ ನೀವು ಕೂಡ ನನ್ನ ನೋಡ್ತೀರಲ್ವಪ್ಪ, ಹಾಗೆ ಅಂತ ಹೇಳಿದ್ಲು ವೈದೇಹಿ. ಅಂದಿನಿಂದ ವೈದೇಹಿ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ಲು. ದೇಶಕ್ಕೋಸ್ಕರ ಹೋರಾಡಲು ಸ್ತ್ರೀ ಪುರುಷ ಎನ್ನುವ ಭೇದ ಭಾವವಿಲ್ಲ. ದೇಶಕ್ಕೋಸ್ಕರ ಹೋರಾಡುವ ಪ್ರತಿಯೊಬ್ಬ ಮನುಷ್ಯನು ನಮ್ಮ ದೇಶದ ಗೌರವನೇ. ಜೈ ಹಿಂದ್.